ಅವರು ಇದು ಮಾತು ಅನ್ಬಾರ್ದಾಗಿತ್ತು ಸರ್. ಯಾಕೆಂದರೆ ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಹೆಣ್ಮಗಳಿದ್ದಾರೆ, ಸೊಸೆ ಇದ್ದಾರೆ. ಈ ಮಾತು ಆಡಬಾರ್ದಾಗಿತ್ತು ಸರ್. ಅದು ನ್ಯೂಸ್ ವಿಡಿಯೋ ನೋಡ್ತಿದ್ದಂಗೆ ನನಗೆ ನಿಜವಾಗ್ಲೂ ಅಟ್ ಎ ಟೈಮ್ ನನಗೆ ಅವರು ಆ ಕ್ಷಣದಲ್ಲಿ ನನಗೆ ಏನಾದರೂ ಹತ್ತಿರದ ಸಿಕ್ಕಿದ್ರೆ ನಿಜವಾಗ್ಲೂ ಅವರ ರಕ್ತನ ಹೀರ್ಬಿಡೋಣ ಅನ್ನೋಷ್ಟು ಕೋಪ ಬಂತು ಸರ್ ನನಗೆ. ಯಾಕೆಂದರೆ ನಾನು ಇವತ್ತು 50 ವರ್ಷದ ಮಹಿಳೆ, ನಾನು ಇಷ್ಟು ವರ್ಷ ಮಾಡದೇ ಇರೋ ತಪ್ಪನ್ನು ಇವತ್ತು ಗ್ಯಾರಂಟಿನ ಕೊಟ್ಟಿದ್ದಾರೆ ಅಂದ ಕ್ಷಣಕ್ಕೆ ಅಡ್ಡದಾರಿ ಹಿಡಿದು ಬಿಡ್ತಾರೆ. ಹಳ್ಳಿ ಹೆಣ್ಮಕ್ಳುಗಳು ಅಡ್ಡದಾರಿ ಹಿಡಿದು ಬಿಡ್ತಾರೆ ಸರ್. ಶ್ರೀರಾಮಚಂದ್ರ ಒಬ್ಬ ಹಗಸನ ಮಾತು ಕಟ್ಕೊಂಡು ಹೆಂಡತಿನ ಕಾಡಿಗಟ್ಟದ್ರಂತೆ. ಇವತ್ತು ಕುಮಾರಸ್ವಾಮಿ ಮಾತು ಕಟ್ಕೊಂಡು ಹಳ್ಳಿ ಜನ ಗಂಡಸರುಗಳೆಲ್ಲ ಅವ್ರ ಹೆಂಡತಿಯರನ್ನೆಲ್ಲ ಎಲ್ಲಿಗೆ ಕಾಡುಗಟ್ಟಬೇಕಾ? ಇವತ್ತು ಕಾಡೆಲ್ಲಿದೆ, ಎಲ್ಲಿ ಕಟ್ಟಬೇಕು? ಇಲ್ವ ಡಿವೋರ್ಸ್ ಕೊಡ್ಬೇಕು ಅವರೆಲ್ಲ? ಇಲ್ಲ ಅವ್ರು ಆ ಥರ ಅಡ್ಡದಾರಿ ಹಿಡಿಯೋಂಗಿದ್ದಿದ್ರೆ ಇಷ್ಟೆಲ್ಲ ಕಷ್ಟಪಡೋಂಥದ್ದೇನಿತ್ತು? ಇವರು ಡಿ.ಕೆ. ಸುರೇಶ್ ಅವರು, ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ಕಾರದವರು 2,000 ಕೊಡೋದನ್ನ ನಮಗೆ ಬೇಡ ಅಂತಿದ್ವಿ. ಯಾಕೆ ಅಡ್ಡದಾರಿನಲ್ಲಿ ತುಂಬ ದುಡ್ಡು ಸಿಗುತ್ತೆ, ಇದನ್ನು ಬೇಡ ಸರ್ ಅಂತ ಹೇಳ್ತಿದ್ವಿ. ಕಷ್ಟ ಇರೋದಕ್ಕೆ ಜನ ಹೆಣ್ಮಕ್ಳುಗಳು ಇವ್ರು ಕೊಡೋದನ್ನ ತಗೊಂಡು ಅವ್ರ ಕಷ್ಟ ನೀಗಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದನ್ನು ಇವರು ತಪ್ಪಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಪ್ರಜೆಗಳನ್ನೇ ಹಾಳು ಮಾಡೋಕ್ಕೆ ಎಲ್ಲ ಗಂಡಸರುಗಳಿಗೂ ಹೇಳಿ ಅವ್ರನ್ನ ಅಡ್ಡದಾರಿ ಹೆಂಡತಿಯನ್ನು ಬಿಟ್ಬಿಡ್ಬೇಕು ಅನ್ನೋ ಅರ್ಥದಲ್ಲೇ ಅವ್ರು ಹೇಳಿದ್ದಾರೆ ಈ ಮಾತು ಅವ್ರು ವಾಪಸ್ ತಗೊಳ್ಳೇಬೇಕು. ಒಂದು ಹೆಣ್ಣು ಮಕ್ಕಳ ಹತ್ರನೂ ಅವರು ಒಂದು ಸಾರಿ ಕೇಳಬೇಕು ಸರ್. ಇಲ್ಲಾಂದರೆ ಅವ್ರ ಶಾಸಕರು ವೃತ್ತಿಗೆ ಅವರು ರಾಜೀನಾಮೆ ಕೊಡಬೇಕು. ಇನ್ಯಾವ ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಸರ್ ಹೇಳಿ? ಇಷ್ಟು ದಿನ ಎಲ್ಲರೂ ಕುಮಾರಣ್ಣ ಅಂತಿದ್ರು. ಯಾಕೆ? ಅವರೊಬ್ಬ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡು ಮಾತಾಡ್ತಿದ್ರು. ಯಾಕೆಂದರೆ ಅವರು ಅಳ್ತಿದ್ರು. ಎಲ್ಲಿ ಓಟ್ ಕೇಳಕ್ಕೆ ಬಂದರೆ ಏನು ಮಾಡಿದ್ರು ಅಳ್ತ್ಕೊಂಡು ಓಟ್ ಕೇಳ್ತಿದ್ರು. ಅವರು ಆ ಕಣ್ಣೀರಿಗೆ ಮರಗಿ ಹೆಣ್ಮಕ್ಳುಗಳು ಹೆಂಗರಳು ಅಂತಾರೆ. ಆ ಹೆಣ್ಮಕ್ಳುಗಳು ಹೆಂಗರಳಿರೋರು ಕರಗಿ ಇವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಆ ನಿಯತ್ತಾದರೂ ಅವ್ರಿಗೆ ಇರಬೇಕಿತ್ತು ಸರ್. ಎಲ್ಲ ಹಳ್ಳಿಯ ಜನ ಹೆಣ್ಣುಮಕ್ಳುಗಳು ಒಟ್ಟಿಗೆ ಸೇರಿಕೊಂಡ್ರೆ ಅವ್ರ ಕತೆ ಏನಾಗ್ಬೋದು, ಇದಕ್ಕೆ ಉತ್ತರ ಅವ್ರು ಕೊಡಲೇಬೇಕು ಸರ್. ಇವತ್ತು ಸಿದ್ದರಾಮಯ್ಯನ ಸರ್ಕಾರದವರು 2,000 ಕೊಡ್ತಾ ಇದ್ದಾರೆ, ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಇದೆ. ಒಂದೊಂದು ಟೈಮಲ್ಲಿ ನನಗೆ ಕೂಡ ಬಸ್ ಚಾರ್ಜ್ ಕೊಡೋಕ್ಕೂ ಕಮ್ಮಿ ಇದೆ. ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಯಾಕೆಂದರೆ ನನಗೆ ಗಂಡ ಇಲ್ಲ, ಗಂಡು ಮಕ್ಕಳು ಅಂತ ಇಲ್ಲವೇ ಇಲ್ಲ. ಹೆಣ್ಮಕ್ಳು ಮದುವೆ ಮಾಡಿ ಕಳಿಸಿದ್ದೀನಿ. ನಂದು ಒಂಟಿ ಜೀವನ. ಒಂದೊಂದು ಟೈಮ್ ಊಟಕ್ಕೂ ತೊಂದರೆ ಆಗಿದೆ. ನಾನು ಹಸ್ಕೊಂಡಿದ್ದೀನಿ ಎಷ್ಟೊತ್ತು ಟೈಮು. ಹಾಗಿರುವಾಗ ಯಾರು ಕೇಳಿದರು? ಕುಮಾರಣ್ಣ ಅಂತಿದ್ವಲ್ಲ, ಇವ್ರು ಬಂದು ಕೇಳಿದಾರಾ? ಏನಮ್ಮ ನಿಮಗೆ ತೊಂದರೆ ಅಂತ ಕೇಳಿದಾರಾ? ಇವ್ರು ಎಲ್ಲರಿಗೂ ಅನುಕೂಲ ಆಗಲಿ ಅಂತ, ನನ್ನೊಬ್ಬಳಿಗೆ ಅಂತಲ್ಲ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ 2,000 ಕೊಡ್ತಾ ಬಂದರು. ಅದರಿಂದ ಎಷ್ಟೋ ಕಷ್ಟಗಳು ನೀಗಿದೆ. ನನಗೂ ಹಸಿವಿನ ಕಷ್ಟ ನೀಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹಸಿವು ಏನು ಅನ್ನೋದು ಅನ್ನ ಇಲ್ಲದಾಗಲೇ ಹಸಿವಿನ ಬೆಲೆ ಗೊತ್ತಾಗೋದು ಸರ್. ಆ ಹಸಿವು ನೀಗಿಸಿದ್ದು ಆ 2,000 ರೂಪಾಯಿ ಅಕ್ಕಿ ದುಡ್ಡು. ಅಕ್ಕಿನ ಎಷ್ಟೋ ಜನ ಅಕ್ಕಿಗೋಸ್ಕರ ಎಷ್ಟು ಪರದಾಡ್ತಾರೆ, ಅನ್ನಕ್ಕೋಸ್ಕರ. ಅಂಥದ್ದು ಇವತ್ತು ಅನ್ನ ಚೆಲ್ಲಾಡಿಕೊಂಡು ತಿನ್ನೋಷ್ಟು ಸಮೃದ್ಧಿಯಾಗಿ ಅನ್ನಭಾಗ್ಯ ಕೊಟ್ಟಿದ್ದಾರೆ. ಇದನ್ನು ನಾವು ಉಪಯೋಗಿಸ್ಕೊಂಡು ಅನ್ನ ತಿನ್ನೋ ಬಾಯಲ್ಲಿ ಬೇರೆ ಮಾತಾಡಬಾರ್ದು ಸರ್. ಆದರೆ ಕುಮಾರಸ್ವಾಮಿ ಅವರು ಹೇಳಿರೋ ಮಾತು ಖಂಡಿಸ್ತೀನಿ. ಇದು ಅವ್ರು ಬಂದು ಪ್ರತಿಯೊಂದು ಹೆಣ್ಮಗಳ ಹತ್ರನೂ ಎಲ್ಲರೂ ಒಂದು ಕಡೆ ಸಭೆ ಸೇರಿಸಿ ಸಾರಿ ಕೇಳಬೇಕು ಸರ್ ಅವರು. ನನ್ನ ಹೆಸರು ಪದ್ಮಾವತಿ. ಕೋಡಿಪುರ ಸರ್ ನಮ್ಮದು. ಚನ್ನಪಟ್ಟಣ ತಾಲೂಕು ಕೋಡಿಪುರ.